ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವ ಊತಿಟ್ಟ ಭೀಮಾ. 13 ಜಾಗಗಳನ್ನ ತೋರಿಸಿದ ಅನಾಮಿಕ ಭೀಮಾ. ಧರ್ಮಸ್ಥಳ ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ 16 ಜಾಗ ಗುರುತು. ರಾತ್ರಿ ಇಡೀ ಶವ ಹೂತಿಟ್ಟ ಜಾಗಕ್ಕೆ ಬಿಗಿ ಭದ್ರತೆ ಒದಗಿಸಿದ ಪೊಲೀಸರು. ಇಂದು ಶವ ಊತಿಟ್ಟ ಜಾಗಗಳನ್ನ ಪರಿಶೀಲಿಸಲಿದ್ದಾರೆ ಎಸ್ಐಟಿ ಟೀಮ್. ಎಸ್ಐಟಿ ಅಧಿಕಾರಿಗಳೊಂದಿಗೆ ವೈದ್ಯಾಧಿಕಾರಿಗಳು, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸರ್ಪಗಾವಲಿನಲ್ಲಿ ಶವ ತೋರಿಸಿದ್ದ ಜಾಗಕ್ಕೆ ಎಲ್ಲ ತಂಡದೊಂದಿಗೆ ಹಾಜರಾಗುವ ಸಾಧ್ಯತೆ. ಧರ್ಮಸ್ಥಳ ಪ್ರಕರಣ ಇಂದು ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡೆದುಕೊಳ್ಳುತ್ತಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವ ಹೂತಿಟ್ಟ ಭೀಮಾ ನಿನ್ನೆ ನೇತ್ರಾವತಿ ಸ್ನಾನಘಟ್ಟದ ಬಳಿ 13 ಜಾಗಗಳಲ್ಲಿ ಶವಗಳನ್ನ ಹೂತಿರೋ ಬಗ್ಗೆ ಜಾಗವನ್ನ ತೋರಿಸಿದ್ದ. ಆ 13 ಜಾಗಗಳನ್ನ ತೋರಿಸಿದ ಅನಾಮಿಕ ಭೀಮಾ ಆ ಜಾಗಗಳನ್ನ ಇಂದು ಉತ್ಖನನ ಮಾಡಲು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. 12ಕ್ಕೂ ಹೆಚ್ಚು ಜನರನ್ನ, ಕಾರ್ಮಿಕರನ್ನ ಎಸ್ಐಟಿ ತಂಡ ಕರೆದುಕೊಂಡು ಸ್ಥಳಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲೇ 16 ಜಾಗ ಗುರುತು ಮಾಡಲಾಗಿದ್ದು, ಮೊದಲು ಈ ಜಾಗಗಳನ್ನ ಅಗೆದು ಯಾವುದಾದರೂ ಶವಗಳ ಅಸ್ಥಿಪಂಜರ ಸಿಗುತ್ತದೆಯೇ ಎಂದು ಪರಿಶೀಲನೆ ಮಾಡಲಾಗುತ್ತದೆ. ನಂತರದಲ್ಲಿ ಭೀಮಾ ಹೇಳುವ ಜಾಗಗಳನ್ನ ಗುರುತು ಮಾಡುವ ಕೆಲಸ ಮುಂದುವರಿಯುತ್ತದೆ ಎಂದು ಹೇಳಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನೇಮಿಸಿಕೊಳ್ಳಲಾಗಿದ್ದು, ದಕ್ಷಿಣ ಕನ್ನಡ ಹಾಗೂ ಧರ್ಮಸ್ಥಳದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಉತ್ಖನನ ಮಾಡಲು ಹೆಚ್ಚು ವಿಳಂಬ ಕೂಡ ಆಗಬಹುದು. ಒಟ್ಟಾರೆ ಎಂತಹ ಅಡೆತಡೆಗಳು ಆದರೂ ಕೂಡ ಎಸ್ಐಟಿ ತಂಡ ತನ್ನ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಲಿದೆ ಎಂಬ ಮಾತು ಎಲ್ಲೆಡೆಯಲ್ಲೂ ಕೇಳಿಬರುತ್ತಿದೆ.